ಸ್ಟುಡಿಯೋಗೆ ಬರೋಕ್ಕಿಂತ ಮುಂಚೆ ಎದೆ ಮೇಲೆ ಬ್ಯಾಚ್ ಹಾಕೋಬೋದಾ ಅಂತ ಕೇಳಿದ್ರಿ. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತ ಬರ್ಕೊಂಡಿರೋ ಬ್ಯಾಚ್ ಅದು. ಯಾರಿಗೆ ಸಾಕು? ನಿಖಿಲ್ ಅವ್ರಿಗೆ ಸಾಕಾ, ಕುಮಾರಣ್ಣ ಅವ್ರಿಗೆ ಸಾಕಾ, ಅಥವಾ ದೇವೇಗೌಡರ ಕುಟುಂಬಕ್ಕೆ ಸಾಕಾಗಿದೆಯಾ, JDSಗೆ ಸಾಕಾಗಿದೆಯಾ? ಈ ರಾಜ್ಯದ ಜನ ಖುಷಿಯಾಗಿದ್ದಂಗೆ ಇದಾರಪ್ಪ. 5 ಗ್ಯಾರಂಟಿ ಯೋಜನೆಗಳು ಬರ್ತಾ ಇದ್ದಾವೆ, ಲಾಭ ತಗೋತಾ ಇದ್ದಾರೆ. ಸಾಕಪ್ಪ ಸಾಕು ಅನ್ನೋದು ಅಜಿಜ್ಜಿ ಇದು ಕಾಮನ್ನಾಗೆ ಪ್ರತಿ ಮನೆಗಳಲ್ಲೂ ಸ್ವಾಭಾವಿಕವಾಗಿ ಇನ್ ಜನರಲ್ ಆಗಿ ಉಪಯೋಗ ಮಾಡ್ತಕ್ಕಂಥ ಒಂದು ಪದಬಳಕೆ. ಹೌದು. ಹಾಗಾಗಿ ನಮ್ಮ ಒಂದು ಅನಿಸಿಕೆ ಏನಾಗಿತ್ತು, ಕಳೆದ ಒಂದು 2 ವರ್ಷದಿಂದ, ಅಂದರೆ 2 ವರ್ಷ ಇನ್ನೂ ಪೂರೈಸಿಲ್ಲ ಕಾಂಗ್ರೆಸ್ನ ಆಡಳಿತ, ಮೇಗೆ 2 ವರ್ಷ ಕಂಪ್ಲೀಟ್ ಆಗುತ್ತೆ. ಆದರೆ 2 ವರ್ಷದಲ್ಲಿ ನಿರಂತರವಾಗಿ ಒಂದು ಕಡೆ ತಾವು ಹೇಳ್ದಂಗೆ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವರ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳನ್ನ ಪ್ರತಿ ತಿಂಗಳು ನೀಡ್ತೇವೆ ಅಂತಕ್ಕಂಥ ವಿಚಾರವಾಗಿ ಅವರೇ ಸ್ವತಃ ಮಾತನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ಎಲ್ಲ ಕಡತಗಳಲ್ಲಿ ಇದೆ ಇವತ್ತು. ಆದರೆ ಒಂದು ಕಡೆ ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು, ಇನ್ನೊಂದು ಕಡೆ ಆ ಗ್ಯಾರಂಟಿಗಳನ್ನ ಫುಲ್ಫಿಲ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಮೇಲೆ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಬೆಳಕಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಬೆಲೆ ಏರಿಕೆ ವಿಚಾರ. ನಿಮಗೂ ಗೊತ್ತಿದೆ. ಅದು ಪ್ರತಿ ಮನೆಯಲ್ಲೂ ಕೂಡ ಬೆಲೆ ಏರಿಕೆ ಇವತ್ತು ಒಂದು ಬರ್ತ್ ಸರ್ಟಿಫಿಕೇಟಿಂದ ಡೆತ್ ಸರ್ಟಿಫಿಕೇಟ್ವರೆಗೂ OPDಯಲ್ಲಿ ಶುಲ್ಕ ಹೆಚ್ಚಳ ಮಾಡ್ತಕ್ಕಂಥದ್ದು, ಆಸ್ಪತ್ರೆಗಳಲ್ಲಿ ಹಲವಾರು ರೀತಿ ಇವತ್ತು ಮೆಟ್ರೋ ಇರ್ಬೋದು, ಇವತ್ತು ಬಸ್ಸು ಇರ್ಬೋದು. ಇವತ್ತು ಮೆಟ್ರೋನಲ್ಲಿ 64% ಏರಿಕೆ ಆಗಿದೆ, ಬಸ್ದು 15% ದರ ಏರಿಕೆ ಆಗಿದೆ. ಈ ರೀತಿ ನಾನಾ ಬೆಲೆ ಏರಿಕೆಗಳಿಂದ ಜನರು ಬೇಸತ್ತೋಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಏನು ಬಂದಿದೆ. ಇದು ಸಾಕಪ್ಪ ಸಾಕು ಅಂತಕ್ಕಂಥದ್ದು ವಿರೋಧ ಪಕ್ಷದ ಸ್ಲೋಗನ್ ಅಂತಕ್ಕಂಥದ್ದು ದಯಮಾಡಿ ಭಾವಿಸ್ಬೇಡಿ. ಇದು ಕನ್ನಡಿಗರ ಭಾವನೆ ಅಂತಕ್ಕಂಥದ್ದು ಬಹುಶಃ ಭಾಳ ಸ್ಪಷ್ಟ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ.